ಯೂಸ್ಡ್ ಕಾರಿಗೆ ಲೋನ್ ಬೇಕಿದೆಯಾ, ಟಾಪ್ ಅಪ್ ಲೋನ್ ಬೇಕಿದೆಯಾ, ರೀಫೈನಾನ್ಸ್ ಬೇಕಿದೆಯಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹತ್ರ IT ರಿಟರ್ನ್ಸ್ ಇಲ್ವಾ, ಪೇ ಸ್ಲಿಪ್ ಇಲ್ವಾ, ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಯಾವುದೇ ಇದ್ರೂ ನಮಗೆ ಕಾಲ್ ಮಾಡಿ. ಯೂಸ್ಡ್ ಕಾರ್ ಲೋನ್ಸ್ ನಾವು ಮಾಡಿ ಕೊಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಮೇಡಮ್? ರೇಟ್ ಆಫ್ ಇಂಟ್ರೆಸ್ಟ್ ನಮ್ಮಲ್ಲಿ ಎಲ್ಲ ರೀಸನಬಲ್ ಆಗಿ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟೇ ಇರುತ್ತೆ. ಮಿನಿಮಮ್ ಡಾಕ್ಯುಮೆಂಟೇಶನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಲೋನು ಪ್ಲಸ್ RC ಟ್ರಾನ್ಸ್ಫರು ಎಲ್ಲಾನು ನಾವೇ ಮಾಡಿ ಕೊಡ್ತೀವಿ. 2008 ಇಂದ ಮಾಡ್ತಾ ಇದ್ದೀವಿ. 2008 ಅಂದ್ರೆ 17 ವರ್ಷದಿಂದ ಬರೀ ಯೂಸ್ಡ್ ಕಾರ್ ಲೋನ್ಸ್ ಅಲ್ಲೇ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿರೋ ಕೊನೆ ಹಳ್ಳಿವರೆಗೂ ನಾವು ಲೋನ್ ಮಾಡಿ ಕೊಡ್ತೀವಿ. ನಮ್ಮ ಚೆವರ್ಲೆಟ್, ಫಾರ್ಡ್ ಈ ಗಾಡಿಗೂ ಲೋನ್ ಆಗುತ್ತಾ? ಖಂಡಿತ ಮಾಡಿ ಕೊಡ್ತೀವಿ. ರೈತರಿಗೂ ಲೋನ್ ಆಗುತ್ತಾ ಮೇಡಮ್? ರೈತರಿಗೂ ಆಗುತ್ತೆ, ಸ್ಯಾಲ್ರಿಡ್ಗೂ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ಗೂ ಆಗುತ್ತೆ. ನಿಮಗೆ ಕಾರ್ ಲೋನ್ ಬೇಕು ಅಂದರೆ ಶ್ರೀ ದುರ್ಗಾ ಅಸೋಸಿಯೇಟ್ಸ್ಗೆ ಒಂದು ಕಾಲ್ ಮಾಡಿ, ನಿಮಗೆ ಎಲ್ಲ ಥರ ಸರ್ವಿಸು ರೆಡಿ ಇರುತ್ತೆ. ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರೆ ಯೂಸ್ಡ್ ಕಾರ್ ಮೇಲೆ ಲೋನ್ ಮಾಡ್ತಾರಾ, ಟಾಪ್ ಅಪ್ ಲೋನ್ ಮಾಡ್ತಾರಾ, ಮತ್ತೆ ರೀಫೈನಾನ್ಸ್ ಆಪ್ಷನ್ ಮಾಡ್ತಾರಾ, ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ರಲ್ಲ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ತಂದಿದ್ದೀನಿ ಇವತ್ತು. ಅದಕ್ಕಂತಾನೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಶ್ರೀ ದುರ್ಗಾ ಅಸೋಸಿಯೇಟ್ಸ್ಗೆ ಬಂದಿದ್ದೀನಿ. ಈ ಕಂಪ್ನಿಲಿ ನಿಮಗೆ ಅಬೌಟ್ 12 ಮಾಡಲ್ ಅಂದರೆ 2012 ಮಾಡಲ್ ಅಬೋ ಯಾವುದೇ ಗಾಡಿ ತೊಗೊಂಡ್ರು ಲೋನ್ ಆಗ್ಬಿಡುತ್ತೆ. ಅದರಲ್ಲೂ ಥ್ರೂಔಟ್ ಕರ್ನಾಟಕ ಯಾವುದೇ ಮೂಲೆಯಿಂದ ಬಂದರೂ ಲೋನ್ ಆಗುತ್ತೆ ವೀಕ್ಷಕರೇ. ಸೊ ಬನ್ನಿ ತಡ ಮಾಡಿದಿರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ಜೊತೆ ಮಂಜುಳಾ ಮೇಡಮ್ ಸಿಗ್ತಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಇವರ ಕಂಪ್ನಿ ಬಗ್ಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ಅವರೇನೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ನಮ್ಮ ಜೊತೆ ಮಂಜುಳಾ ಮೇಡಮ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಕಂಪ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮದು ಶ್ರೀ ದುರ್ಗಾ ಅಸೋಸಿಯೇಟ್ಸ್ ಅಂತ ಕಂಪನಿ ರನ್ ಮಾಡ್ತಿರೋದು. ಇದು ನಾವು 2008 ಇಂದ ಮಾಡ್ತಾ ಇದ್ದೀವಿ. 17 ಇಯರ್ಸ್ ಇಂದ ನಾವು ಬರೀ ಯೂಸ್ಡ್ ಕಾರ್ ಲೋನ್ಸ್ ಇದು ಒಂದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 17 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ ಮೇಡಮ್? ಹೌದು, 17 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯೂಸ್ಡ್ ಕಾರ್ ಪರ್ಚೇಸ್ ಮಾಡ್ತೀವಿ, ಮತ್ತೆ ರೀಫೈನಾನ್ಸ್, ಟಾಪ್ ಅಪ್ ಇರ್ಬೋದು. ಯೂಸ್ಡ್ ಕಾರ್ ಅಲ್ಲಿ ಯಾವುದೇ ತರ ಸರ್ವಿಸ್ ಬೇಕಿದ್ರು ಮಾಡಿ ಕೊಡ್ತೀವಿ. ಟಾಪ್ ಅಪ್ ಲೋನ್ ಮಾಡ್ತೀರಾ? ಹೌದು ಸರ್, ನಮ್ಮಲ್ಲಿ ಟಾಪ್ ಅಪ್ ಮಾಡ್ತೀರಾ? ಹೌದು, ಎಲ್ಲ ತರನು ಮಾಡಿ ಕೊಡ್ತೀವಿ ನಮ್ಮಲ್ಲಿ. ಮತ್ತೆ ನಮ್ಮ ಕಂಪನಿಗೆ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ತರ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀವಿ. ಮತ್ತೆ ನಮ್ಮಲ್ಲಿ RTO ವರ್ಕ್ವರ್ಗು ಫುಲ್ ಕಂಪ್ಲೀಟ್ ಆಗಿ ಮಾಡಿ ಕೊಡ್ತೀವಿ. RTO ವರ್ಕ್ ಎಲ್ಲಾನು ನಿಮ್ಮ ಸೈಡ್ ಇಂದಾನೆ ಆಗತ್ತೆ. ನೀವು ಲೋನಿಗೆ ಬಂದ್ರೆ ಗಾಡಿ ವ್ಯಾಲ್ಯೂಯೇಷನ್ ಮಾಡಿ ಲೋನ್ ಪ್ರೊವೈಡ್ ಮಾಡಿ ಎಲ್ಲಾನು ಮಾಡಿ ಕೊಟ್ಟು ಕೊನೆಗೆ ನಿಮ್ಮ ಹೆಸರು ಗಾಡಿ ಟ್ರಾನ್ಸ್ಫರ್ ಸಹ ನಮ್ಮ ಕಡೆಯಿಂದಾನೇ ಮಾಡಿ ಕೊಡ್ತೀವಿ. ಇನ್ನೊಂದು, ಯಾವ ಮಾಡೆಲ್ ಮೇಲೆ ಲೋನ್ ಮಾಡ್ತೀರಾ? ನಮ್ಮಲ್ಲಿ ವಿತಿನ್ ಬ್ಯಾಂಗ್ಳೂರ್ ಅಂದ್ರೆ ನಾವು 12 ಮಾಡೆಲ್ ಮೇಲೆ ಲೋನ್ ಮಾಡ್ತೀವಿ. ಈಗ ನಮ್ದು ಆಲ್ ಓವರ್ ಕರ್ನಾಟಕ ಇರೋದ್ರಿಂದ ಬ್ಯಾಂಗ್ಳೂರ್ ಬಿಟ್ಟು ಇವಾಗ ನೀವು ಔಟ್ಸೈಡ್ ಎಲ್ಲರೂ ತಗೊಳ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ಹಳ್ಳಿಗೂ ನಾವು ಲೋನ್ ಮಾಡಿ ಕೊಡ್ತೀವಿ. ಅಂತ ಜಾಗದಲ್ಲೆಲ್ಲ ಇರೋರು ಇವಾಗ ತಗೊಳ್ಬೇಕು ಅಂತ ಬರ್ತಾರೆ ಅಂದ್ರೆ ಅವರಿಗೂ ನಾವು 15 ಮಾಡೆಲ್ ಮೇಲೆ ಲೋನ್ ಮಾಡಿ ಕೊಡ್ತೀವಿ. ಮಾಡೆಲ್ ವೈಸು 2015 ಮಾಡೆಲ್ ಆಗೋ ಯಾವುದೇ ಗಾಡಿ ತಗೊಂಡು ಥ್ರೂಔಟ್ ಕರ್ನಾಟಕ ಕೊನೆ ಹಳ್ಳಿಗೂ ಲೋನ್ ಮಾಡ್ಕೊಡ್ತಾರೆ. ಅಂಡ್ ಸ್ಟಾಪ್ ಆಗಿರುತ್ತೆ ಒಂದೊಂದು ಮಾಡಲ್, ಅದಕ್ಕೂ ಲೋನ್ ಮಾಡ್ತೀರಾ ಮೇಡಮ್? ಖಂಡಿತ ಸರ್. ಎಕ್ಸಾಂಪಲ್ಗೆ ಇವಾಗ ನಿಸಾನ್ ಗಾಡಿಗಳಿರ್ಬೋದು, ಮತ್ತೆ ಚೆವರ್ಲೆಟ್ ಅಲ್ಲಿ ಇರ್ಬೋದು, ಫೋರ್ಡ್ ಅಲ್ಲಿ ಇರ್ಬೋದು. ಈಗ ಫೋರ್ಡ್ ಅಲ್ಲಿ ನೋಡಿ ಎಂಡೋವರ್, ಫೋರ್ಡ್ ಫಿಯೆಸ್ಟಾ ಇಂಥ ಗಾಡಿಗಳಿರ್ತವೆ. ಅಂತ ಗಾಡಿಗಳಿಗೂ ಲೋನ್ ಮಾಡಿ ಕೊಡ್ತೀವಿ. ಪ್ರತಿಯೊಂದು ಆಪ್ಷನ್ಸ್ ಸಿಕ್ಬಿಡುತ್ತೆ ಇವ್ರ ಹತ್ರ. ಅಂಡ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಒಂದ್ಸಲ ಹೇಳ್ಬಿಡ್ತೀರಾ? ನಮ್ದು ವಿಶ್ವೇಶ್ವರ ಲೇಔಟ್ ನಾಗರಬಾವಿನಲ್ಲಿ ಬರುತ್ತೆ. ಒಂದು ಕಾಲ್ ಅಲ್ಲಿ ಅವ್ರಿಗೆಲ್ಲ ಡೀಟೇಲ್ಸ್ ಸಿಕ್ಬಿಡತ್ತೆ. ಅವ್ರಿಗೆ ನಮ್ದು ಸರ್ವಿಸ್ ಓಕೆ ಅನ್ಸಿದ್ರೆ ಅವರು ಅವ್ರ ಡಾಕ್ಯುಮೆಂಟ್ಸ್ ನ ನಮ್ಗೆ ಕಳಿಸ್ಬೋದು. ಪ್ಯಾನ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು. ಈಗ ಅದು ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇತ್ತು ಅಂದ್ರೆ ಇವಾಗ ಯಾರೋ ಒಬ್ರು ಫೋನ್ ಮಾಡ್ತಾರೆ 2008 ಮಾಡಲ್ ಲೋನ್ ಮಾಡ್ತೀವಾ ಅಂತಾರೆ. ನಾವು ಮಾಡೋದಿಲ್ಲ 2008ಗೆಲ್ಲ. ಅಂತ ಮೂಮೆಂಟ್ ಅಲ್ಲಿ ನಾವು ಅವ್ರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದಿಲ್ಲ. ಇವಾಗ 2013-14 ಮಾಡ್ತೀವಿ ಅಂತಾರೆ. ಈಗ ಅವರು ಬ್ಯಾಂಗ್ಳೂರಲ್ಲೇ ಇರ್ತಾರೆ. ಆ ತರ ಇರೋರಿಗೆ ನೀವು ಕಳಿಸ್ಕೊಡಿ, ನಾವು ಚೆಕ್ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಒಂದ್ಸತಿ ಫಸ್ಟ್ ಆಧಾರ್ ಪ್ಯಾನ್ ಬಂದಿದೆ ಸಿಬಿಲ್ ಚೆಕ್ ಮಾಡ್ಬಿಟ್ಟು ಇಷ್ಟಾಗತ್ತೆ ಲೋನ್ ಅಮೌಂಟ್ ಅಂತ ಓರಲಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬಿಟ್ಟು ಆಮೇಲೆ ಮಿಕ್ಕಿದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ತರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಡಮ್ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾರೆ. ಮೇಡಮ್ ರೆಡಿನಾ? ರೆಡಿ. ಸೊ ಹೇಳಿ ಮೇಡಮ್, ಆಗಿದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಲೋನ್ ಪ್ರೊಸೀಜರ್ಗೆ? ನಮ್ಮಲ್ಲಿ ಕಾರ್ ಲೋನ್, ಯೂಸ್ಡ್ ಕಾರ್ ಲೋನ್ ಮಾಡ್ತೀವಿ ನಾವು. ಸೊ ದಟ್ 2008 ಇಂದ ನಾವು ಈ ಕಂಪನಿ ರನ್ ಮಾಡ್ತಾ ಇದ್ದೀವಿ. ವಿ ಆರ್ ಅ ಚಾನಲ್ ಪಾರ್ಟ್ನರ್ಸ್ ಫಾರ್ ಆಲ್ ದ MNC ಬ್ಯಾಂಕ್ಸ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಆಲ್ ಓವರ್ ಕರ್ನಾಟಕ. ಸೊ ದಟ್ ನಿಮ್ಗೆ ಯಾವ ತರ ನಿಮ್ದು ಪ್ರೊಫೈಲ್ ಇದೆ ಅಂತ ನೀವು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಅದ್ರ ಮೇಲೆ ಯಾವ ಡಾಕ್ಯುಮೆಂಟ್ಸ್ ನೀವು ನಮಗ್ ಕೊಡ್ಲಿಕ್ಕೆ ಆಗತ್ತೆ ಅದ್ರಲ್ಲಿ ನಾವು ಲೋನ್ ಮಾಡಿ ಕೊಡ್ತೀವಿ ನಿಮಗೆ. ಈಗ ನಮ್ಮಲ್ಲಿ ಸ್ಯಾಲ್ರಿಡ್ ಇದ್ರೂ ಮಾಡ್ತೀವಿ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೂ ಮಾಡ್ತೀವಿ.
ಅಂದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ತಿಂಗಳಿಗೆ ಸಂಬಳ ತಗೊಳ್ತಾ ಇದ್ದೀವಿ ಅಂದ್ರು ಅದಕ್ಕೂ ಮಾಡ್ತೀವಿ. ಮತ್ತೆ ಅದೆರಡು ಇಲ್ಲ ಅಗ್ರಿಕಲ್ಚರಿಸ್ಟ್ ಮಾಡ್ತಾ ಇದ್ದೀವಿ, ಜಮೀನ್ ಇದೆ, ಸ್ವಂತ ಮನೆ ಇದೆ ಅಂದ್ರೆ ಅದ್ರ ಮೇಲೆ ಸಹ ಮಾಡ್ಕೊಡ್ತೀವಿ. ರೈತರಿಗೂ ಲೋನ್ ಆಗುತ್ತೆ? ಹೌದು, ರೈತರಿಗೂ ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಅಂಡ್ ಇವಾಗ ಸ್ಯಾಲರಿ ಸ್ಲಿಪ್ ಎಲ್ಲ ಏನಾದ್ರು ಬೇಕಾ ನಿಮ್ಗೆ? ಹೌದು, ಈಗ ಸ್ಯಾಲರಿಡ್ ಅಂತ ಹೇಳಿದ್ರೆ ನಮಗೆ ಸ್ಯಾಲರಿ ಸ್ಲಿಪ್ ಬೇಕಾಗತ್ತೆ, ಅಕೌಂಟಿಗೆ ಸ್ಯಾಲರಿ ಕ್ರೆಡಿಟ್ ಆಗಿರ್ಬೇಕಾಗತ್ತೆ. ಮತ್ತೆ ಈಗ ಇನ್ನೊಂದು ಏನಂದ್ರೆ ಕೆಲವು ಕಂಪನೀಸ್ ಅಲ್ಲಿ ಪೇ ಸ್ಲಿಪ್ ಕೊಡೋದಿಲ್ಲ, ಅಂತ ಕಡೆ ಸ್ಯಾಲರಿ ಸರ್ಟಿಫಿಕೇಟ್ ಅಂತ ಒಂದನ್ನ ತಗೊಳ್ತೀವಿ, ತಗೊಂಡು ಅದ್ರ ಮೇಲೆ ಲೋನ್ ಮಾಡಿ ಕೊಡ್ತೀವಿ. ಅದ್ರ ಮೇಲೆ ಲೋನ್ ಮಾಡಿಸ್ಕೊಡ್ತೀರಾ? ಅಂಡ್ ಕೆಲವೊಬ್ರದ್ದು ಸಿಬಿಲ್ ಇರಲ್ಲ ಮೇಡಮ್, ಅವ್ರಿಗೂ ಲೋನ್ ಆಗುತ್ತಾ? ಸಿಬಿಲ್ ಇರಲ್ಲ ಅಂದ್ರೆ ನೋಡಿ, ಇವಾಗ ಪರ್ಟಿಕ್ಯುಲರ್ಲಿ ಕಟ್ಟಬಾರ್ದು ಅಂತಾನೆ ಕಟ್ಟದೇನಿರೋರ್ಗೆ ನಾವು ಮಾಡೋದಿಲ್ಲ, ಆಯ್ತಾ. ಈಗ ಇನ್ ಕೇಸ್ ಅವ್ರಿಗೆ ಏನೋ ಸಮ್ ಹುಷಾರಿಲ್ದೇನೆ ಆಗಿರತ್ತೆ, ಒಂದ್ 2-3 ತಿಂಗಳು ಕಟ್ಟಿರಲ್ಲ, ಆಮೇಲೆ ಅವ್ರಿಗೆ ಸರಿ ಹೋಗಿದೆ ಮತ್ತೆ ಕಟ್ಟಿರ್ತಾರೆ, ಕಂಟಿನ್ಯೂಟಿ ಮಾಡ್ಕೊಂಡಿರ್ತಾರೆ, ಇಲ್ಲ ಒಂದೇ ಸತಿ ಕಟ್ಟಿ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಆತರ ಏನಾದ್ರೂ ಅಂದ್ರೆ ಅವ್ರಿಗೆ ಸಿಬಿಲ್ ಇದು ಇಂಟೆನ್ಷನಲಿ ಮಾಡಿರಲ್ಲ, ಅವರು ಕಟ್ಟಬಾರ್ದು ಅಂತ ಕಟ್ಟದೇನಿರಲ್ಲ, ಸಮ್ ಅವ್ರ ಪರಿಸ್ಥಿತಿ ಹಂಗಿರತ್ತೆ. ಬಟ್ ಅಂದ್ರೂ ಅದನ್ನ ಕಂಟಿನ್ಯೂಟಿ ಮಾಡಿ ಕಟ್ಟಿ ಕ್ಲಿಯರ್ ಮಾಡಿರೋರಿಗೆ ಪ್ರೊಫೈಲ್ ಮೇಲೆ ಚೆಕ್ ಮಾಡಿ ಕೊಡ್ತೀವಿ. ಹಂಗೂ ಮಾಡಿಸ್ಕೊಡ್ತೀರಾ? ಮಾಡ್ಬೋದು, ಹೌದು, ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಅಂಡ್ ಸುಮಾರು ಜನ ಈ ಕೋವಿಡ್ ಟೈಮಲ್ಲಿ ಸುಮಾರು ಜನ ಸಿಬಿಲ್ ನ ಇದು ಮಾಡ್ಕೊಂಡಿದ್ದಾರೆ. ಹೌದು, ಸಿಬಿಲ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಮಾಡ್ಕೊಂಡು, ಬಟ್ ಅದನ್ನೇ ಒಂದು ರೀಸನ್ ಅಂತ ತಗೊಳ್ದಿರಾ, ಅದನ್ನ ಕಂಟಿನ್ಯೂ ಮಾಡ್ದಿರಾ, ಅವರು ಕೋವಿಡ್ ಟೈಮಲ್ಲಿ ಅದಾಗಿದೆ 6 months, ಈಗ ಮೊರಟೋರಿಯಂ ಎಲ್ಲಾನು ಕೊಟ್ಟಿದ್ರು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕಟ್ಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಪರ್ಟಿಕ್ಯುಲರ್ಲಿ ಟೈಮ್ ಅಂತ ಇದು ಮಾಡಿದ್ರೆ ಮಾಡಿ ಕೊಡ್ತೀವಿ ನಾವು. ಓಕೆ ಓಕೆ ಓಕೆ. ಅಂಡ್ ಹಾಗೆ ನೆಕ್ಸ್ಟ್ ಇನ್ನ ಏನೇನೆಲ್ಲ ಬೇಕಾಗುತ್ತೆ ಮೇಡಮ್ ಲೋನ್ ಮಾಡಿಸ್ಬೇಕು ಅಂದ್ರೆ? ಇವಾಗ ನಿಮ್ಗೆ ಯಾವ್ದಾದ್ರು ಯೂಸ್ಡ್ ಕಾರ್ ನೀವು ನೋಡಿದೀರಾ ಅಂದ್ರೆ, ಈಗ ನೋಡಿ ಬರೀ ನಾವು ಡೀಲರ್ ಹತ್ರನೇ ಮಾಡೋದಿಲ್ಲ, ಈಗ ನೀವು ಫ್ರೆಂಡ್ಸ್ ಹತ್ರ ಯಾರ ಹತ್ರ ಚೆಕ್ ಮಾಡ್ಕೊಳ್ತಾ ಇರ್ತೀರಾ, ಅಂದ್ರೆ ನಿಮ್ ಫ್ರೆಂಡ್ಸೇ ಕೊಡ್ತಾರೆ, ಇಲ್ಲ ನಿಮ್ ರಿಲೇಟಿವ್ಸೇ ನಿಮ್ಗೆ ಕಾರ್ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೂ ಅಂಥದವ್ರಿಗೂ ಮಾಡಿಸ್ತೀವಿ. ಆಮೇಲೆ ಈಗ ಫ್ರೀಲಾನ್ಸರ್ಸ್ ಇರ್ತಾರೆ, ಅಂದ್ರೆ ಅವ್ರದ್ದು ಶೋರೂಮ್ ಇರೋದಿಲ್ಲ, 1-2 ಗಾಡಿ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ, ಅಂಥದವ್ರು ನಮ್ಮ ಹತ್ರ ಬಂದ್ರು ಅವ್ರಿಗೂ ಸಹ ನಾವು ಲೋನ್ ಮಾಡಿ ಕೊಡ್ತೀವಿ. ಹೌದಾ? ಓಕೆ. ಡೀಲರ್ಗೂ ಬೇಕಂದ್ರೆ ಲೋನ್ ಮಾಡಿಸೆಲ್ಲ ಕೊಡ್ತೀರಾ? ಡೀಲರ್ಗೂ ಮಾಡಿ ಕೊಡ್ತೀವಿ. ಪರ್ಟಿಕ್ಯುಲರ್ಲಿ ಈಗ 2 ಗಾಡಿ 3 ಗಾಡಿ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ, ಅಂಥದವ್ರು ಹೆಂಗೋ ಕಸ್ಟಮರ್ನ ಹಿಡಿತಾರೆ, ಅಂಥದವ್ರಿಗೆ ಲೋನ್ ಬೇಕಿದೆ ಅಂದ್ರು ಆ ಕಸ್ಟಮರ್ಸಿಗೂ ನಾವು ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಅಂಡ್ ಮೇಡಮ್ ಇನ್ನೊಂದು, ಇವಾಗ ಬೈಕ್ ಲೋನ್ ಮಾಡ್ತೀರಾ ಬರೀ ಕಾರ್ ಲೋನ್? ಇಲ್ಲ, ನಮ್ಮಲ್ಲಿ ಬರೀ ಯೂಸ್ಡ್ ಕಾರ್ ಲೋನ್ ಮಾತ್ರ. ಓಕೆ ಓಕೆ. ಅದು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಅಂಡ್ ಇನ್ನೊಂದು ಟಾಪ್ ಅಪ್ ಲೋನ್ ಅಂತ ಬರುತ್ತಲ್ಲ, ಅದನ್ನು ಇದೆಯಾ ನಿಮ್ಮ ಹತ್ರ? ಹೌದು, ಟಾಪ್ ಅಪ್ ಲೋನ್ ಇದೆ, ರೀಫೈನಾನ್ಸ್ ಇದೆ. ಈಗ ಕಸ್ಟಮರ್ 12 ತಿಂಗಳು ಲೋನ್ ತಗೊಂಡು 12 ತಿಂಗಳು ಆಗಿದ್ರೆ ಅವರಿಗೆ ನಾವು ಲೋನ್ ಮಾಡಿ ಕೊಡ್ತೀವಿ. ಹೌದಾ? ಓಕೆ. ಇವಾಗ ಇರೋ ಕಾರ್ ಮೇಲೆ ಲೋನ್ ರನ್ನಿಂಗ್ ಇದ್ರೆ ಅದ್ರ ಮೇಲೆ ಟಾಪ್ ಅಪ್ ಲೋನ್ ಮಾಡ್ಕೊಡ್ತಿರ್ತೀವಿ. ಬಟ್ ಏನಂದ್ರೆ ಇರೋ ಲೋನ್ ಅಲ್ಲಿ ಚೆಕ್ ಬೌನ್ಸಸ್ ಆಗಿರಬಾರ್ದು. ಓಕೆ ಓಕೆ ಓಕೆ. ಅಂಡ್ ಹಾಗೆ ಇನ್ನ ಏನೇನೆಲ್ಲ ಮಾಡ್ಬೋದು ಮೇಡಮ್ ಲೋನ್ ಅಂದಮೇಲೆ? ಟಾಪ್ ಅಪ್ ಅಂತ ಬಂದ್ರೆ ಅದು ಅವರು ಎಷ್ಟು ತಿಂಗಳು ಕಟ್ಟಿದ್ದಾರೆ ನೋಡ್ಕೊಂಡು ಅವ್ರಿಗೆ ಲೋನ್ ಅಮೌಂಟ್ ಫಿಕ್ಸ್ ಆಗುತ್ತೆ. ಅಂದ್ರೆ ಈಗ ಒಂದೊಂದ್ಸತಿ ವ್ಯಾಲ್ಯೂಯೇಷನ್, ಗಾಡಿ ವ್ಯಾಲ್ಯೂಯೇಷನ್ ಒಂದು 6 ಲಕ್ಷ ಬಂತು ಅನ್ಕೊಳ್ಳಿ, 9 ಲಕ್ಷ 10 ಲಕ್ಷವರೆಗೂ ನಾವು ಲೋನ್ ಮಾಡಿಸಿದೀವಿ, ಆಯ್ತಾ. ಮತ್ತೆ ಅದೇ 12 ತಿಂಗಳು ಕ್ಲೋಸ್ ಆಗಿದ್ರೆ ಒಂದು ಲೋನ್ ಅಮೌಂಟ್ ಬರುತ್ತೆ, 18 ತಿಂಗಳಾಗಿದ್ರೆ ಇನ್ನೊಂದು ಲೋನ್ ಅಮೌಂಟ್ ಬರುತ್ತೆ, ಆ ತರ ತಗೊಳ್ತೀವಿ ಅದನ್ನ ನಾವು. ಮತ್ತೆ ರೀಫೈನಾನ್ಸ್ ಮಾಡ್ತೀವಿ. ರೀಫೈನಾನ್ಸ್ ಬಂದ್ಬಿಟ್ಟು ನಾವು 2012 ಮಾಡೆಲ್ ಇಂದಾನು ಮಾಡ್ತೀವಿ. ಈಗ ಬ್ಯಾಂಗ್ಳೂರಲ್ಲೇ ಇದ್ರೆ ಕಸ್ಟಮರ್ 12 ಮಾಡೆಲ್ ಇಂದ ರೀಫೈನಾನ್ಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಅವ್ರು ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರು, ಅಂದ್ರೆ ಆಲ್ ಓವರ್ ಕರ್ನಾಟಕ ಮಾಡೋದ್ರಿಂದ ನಾವು ಈಗ ಕುಣಗಲ್ಲು, ಮೈಸೂರು, ತುಮಕೂರು ಈ ತರ ಎಲ್ಲಾರು ಇದ್ರೂನು ಅಬೌವ್ 15 ಮಾಡೆಲ್ ಮೇಲೆ ಬಂದ್ರೆ ನಾವು ಅದಕ್ಕೂ ರೀಫೈನಾನ್ಸ್ ಮಾಡ್ಕೊಡ್ತೀರಾ? ಮೇಡಮ್ ಬರೀ ಸಿಟಿಲೇ ಇರ್ಬೇಕಾ, ಇಲ್ಲ ಎಲ್ಲಾದ್ರೂ ಹಳ್ಳಿಲಿದ್ರು ಮಾಡಿಸ್ಕೊಡ್ತೀರಾ ಲೋನ್ ಅಂದ್ಮೇಲೆ? ಸರ್, ಈಗ ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ನೋಡಕ್ ಹೋದ್ರೆ ನಾವು ಹಳ್ಳಿನೇ ಜಾಸ್ತಿ ಬರುತ್ತೆ ನಮ್ಗೆ. ಈಗ ಒಂದೇ ಜಾಗ ಅಂತ ನಾವು ನೋಡ್ಲಿಕ್ಕೆ ಬರೋದಿಲ್ಲ. ಈಗ ತುಮಕೂರು ಸಿಟಿನೂ ಬರುತ್ತೆ, ಒಂದ್ 20-30 ಕಿಲೋಮೀಟರ್ ಒಳಗಡೆ ಬಂದ್ರೆ ಅದು ಒಂಥರ ಹಳ್ಳಿ ತರಾನು ಆಗತ್ತೆ, ಅಲ್ಲಿರೋರ್ಗು ನಾವು ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಪ್ರತಿಯೊಂದು ಆಪ್ಷನ್ಸ್ ಸಿಗುತ್ತೆ ನಿಮ್ಮ ಹತ್ರ? ಸಿಗತ್ತೆ, ಹೌದು. ಸೊ ಇಲ್ಲ ನೀವೆಲ್ಲಾದ್ರೂ OLX ಅಲ್ಲಿ ಒಂದು ಕಾರ್ ನೋಡಿ ಆ ಕಾರ್ ಮೇಲೇನು ಒಂದು ಲೋನ್ ಬೇಕು ಅಂದ್ರೆ ಅದನ್ನು ಬೇಕಾದ್ರೆ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಇನ್ನೊಂದು ಏನಂದ್ರೆ ನಮ್ದು A to Z ಎಲ್ಲಾನು ನಾವೇ ಮಾಡ್ಕೊಳ್ಳೋದ್ರಿಂದ, ಈಗ ಅವರು ಜಸ್ಟ್ ನಮ್ಗೆ ಒಂದು ಕಾಲ್ ಮಾಡೋದ್ರಿಂದಾನೆ ಆ ಕಾಲ್ ನಲ್ಲೇ ನಾವು ಅವ್ರಿಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಅವ್ರಿಗೆ ಓಕೆ ಇದ್ದು ಅವ್ರು ನಮ್ಗೆ ನಾವೇನ್ ಕೇಳ್ತೀವಿ ಆ ಡಾಕ್ಯುಮೆಂಟ್ಸ್ ಅವರು ಇನ್ ಟೈಮ್ ನಮಗೆ ಪ್ರೊವೈಡ್ ಮಾಡಿದ್ರೆ, ದಟ್ ಮೀನ್ಸ್ ಇನ್ ಕಸ್ಟಮರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ರೆ ವಿತಿನ್ 3 days ದೇ ಕ್ಯಾನ್ ಓನ್ ದ ವೆಹಿಕಲ್, ಅಂದ್ರೆ ಅವ್ರಿಗೆ ಗಾಡಿ ಸಿಕ್ಕಿರತ್ತೆ ಆ ಥರ. ಮತ್ತೆ ಇನ್ನೊಂದೇನಂದ್ರೆ ಈಗ RTO ಗಾಡಿಯವರು ಫಸ್ಟು ಗಾಡಿ ನೋಡೋದ್ರಿಂದ ಹಿಡಿದು ಅವ್ರು ಗಾಡಿ ನೋಡಿ ಸೆಲೆಕ್ಟ್ ಮಾಡಬೇಕು.
ಸೆಲೆಕ್ಟ್ ಮಾಡೋದ್ರಿಂದ ಅದು ಟ್ರಾನ್ಸ್ಫರಿಂದ ಪ್ರತಿಯೊಂದು ನಮ್ಮಲ್ಲೇ ಆಗತ್ತೆ. ಟ್ರಾನ್ಸ್ಫರ್ ಸಹ ನಾವೇ ಮಾಡಿಸಿ ಕೊಡ್ತೀವಿ. ಹೌದಾ? ಓಕೆ ಓಕೆ ಓಕೆ. ಟ್ರಾನ್ಸ್ಫರ್ ಕೂಡ ನಿಮ್ಮಿಂದಾನೇ ಆಗ್ಬಿಡುತ್ತೆ? ಹೌದು, ನಾವೇ ಮಾಡಿಸಿ ಕೊಡ್ತೀವಿ. ಸೊ ಲೋನ್ ಅಂದಮೇಲೆ ಎಲ್ಲಾನು ನಿಮ್ಮ ಕಡೆಯಿಂದಾನೇ ಎಲ್ಲಾನು ಅಂಡರ್ ಒನ್ ಡೋರ್ ಸ್ಟೆಪ್ ಎಲ್ಲ ಫೆಸಿಲಿಟೀಸು ಇರುತ್ತೆ. ಏನೋ ಆಗುತ್ತೆ ಅಂದಿದ್ದೀರಾ, ಒಂದೊಂದು ಪ್ರೊಫೈಲ್ಗೂ ಒಂದೊಂದು ಥರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವಾಗ ಸ್ಯಾಲ್ರಿಡ್ಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗೆ ಮತ್ತು ರೈತರಿಗೆ ಇವ್ರಿಗೆಲ್ಲ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹಾಂ, ಖಂಡಿತ. ಏನಂದರೆ ಈಗ ಸ್ಯಾಲ್ರಿಡ್ಗೆ ಅಂದರೆ ನಾವು ಅವ್ರದ್ದು ಮನೆಯದು ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ, ನಾರ್ಮಲ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪೇ ಸ್ಲಿಪ್ ಬೇಕಾಗತ್ತೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಸ್ಯಾಲ್ರಿ ಅವ್ರಿಗೊಂದು 25,000 ಇದೆ ಅಂದರೆ ಅದರಲ್ಲಿ ಬೇರೆ ಆಬ್ಲಿಗೇಷನ್ಸ್ ಲೋನ್ ಏನು ಹೋಗ್ತಿದೆ ಅದೆಲ್ಲನೂ ಚೆಕ್ ಮಾಡಿ ಅವ್ರಿಗೆ ಇಷ್ಟು ಲೋನ್ ಅಮೌಂಟ್ ಆಗ್ಬೋದು ಅಂತ ನಾವು ಹೇಳ್ತೀವಿ. ಇವಾಗ ಅದಕ್ಕೆ ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಸ್ಯಾಲ್ರಿ ಕ್ರೆಡಿಟ್ ಆಗೋ ಬ್ಯಾಂಕ್ ಸ್ಟೇಟ್ಮೆಂಟು, ಪೇ ಸ್ಲಿಪ್ಪು ಇಷ್ಟು ಬೇಕಾಗತ್ತೆ. ಸೆಲ್ಫ್ ಎಂಪ್ಲಾಯ್ಡ್ಗೆ ಅಂದರೆ ಈಗ ಎಲ್ಲರೂ IT ಮಾಡಿಸಿರಲ್ಲ, ಎಲ್ಲರೂ GST ಹೋಲ್ಡರ್ಸ್ ಆಗಿರಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರ ಹತ್ರ ಏನಿದೆ, ಈಗ ಲೈಸೆನ್ಸ್ ಇದೆಯಾ, ಲೈಸೆನ್ಸ್ ಇಲ್ಲ ಅಂದ್ರೆ ಉದ್ಯೋಗ ಆಧಾರ್ ಏನಿದೆ ನೋಡ್ಕೊಂಡು ಅದ್ರ ಮೇಲೆ ತಗೊಳ್ತೀವಿ. ಈಗ ಇನ್ನೊಂದು ಪ್ರಾಡಕ್ಟು ಇದೆ ನಮ್ಮಲ್ಲಿ, IT ರಿಟರ್ನ್ಸ್ ಮತ್ತೆ ಸ್ಯಾಲ್ರಿ ಇದೆರಡೂ ಬಿಟ್ಟು ಇನ್ ಕೇಸ್ ಕಸ್ಟಮರ್ ಸ್ವಂತ ಮನೆಯಲ್ಲಿದ್ದು ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಸಾಕು, ಅದಕ್ಕೂ ಮಾಡ್ತೀವಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಮನೆಯದು KEB ಬಿಲ್ ಕೊಟ್ರೆ ಅದಕ್ಕೂ ಮಾಡ್ತೀವಿ ಲೋನ್ ನ. ಮತ್ತೆ ಅಗ್ರಿಕಲ್ಚರಿಸ್ಟ್ ಅಂತ ಹೋಗ್ತಾರೆ, ಅಗ್ರಿಕಲ್ಚರಿಸ್ಟ್ ಅಂದ್ರೆ ಎಷ್ಟು ಎಕರೆ ಜಮೀನ್ ಪಾಣಿ ಇದೆ ಅಂತ ನೋಡ್ತೀವಿ. 1-2 ಎಕರೆಗಿಂತ ಜಾಸ್ತಿ ಇದ್ರೆ ಅವ್ರಿಗೂ ನಾವು ಲೋನ್ ಪ್ರೊವೈಡ್ ಮಾಡಿ ಕೊಡ್ತೀವಿ. ಹೌದಾ? ಓಕೆ. ಸೊ ರೈತರಿಗೂ ಲೋನ್ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ಗೂ ಆಗುತ್ತೆ, ಸ್ಯಾಲರಿಡ್ ಅಕೌಂಟ್ಗೂ ಆಗುತ್ತೆ ಸರ್. ಅಂಡ್ ಸ್ಯಾಲರಿಡ್ ಅಂದ್ರೆ ಮಿನಿಮಮ್ ಸ್ಯಾಲರಿ ಏನಾದರೂ ನೋಡ್ತಾರಾ ಮೇಡಮ್? ಮಿನಿಮಮ್ ಸ್ಯಾಲರಿ ಅಂದ್ರೆ ಇದೆ, ಅದೇ 25,000 ಅಂಡ್ ಅಬೋವ್ ಇರಬೇಕಾಗತ್ತೆ. ಕೆಲವು ಕೇಸ್ಗಳಿಗೆ ನಾವು ಕಾಲ್ ತಗೊಳ್ತೀವಿ. ಇವಾಗ ಕಮ್ಮಿ ಬೆಲೆ ಕಾರ್ನ 1-2.5 ಲಕ್ಷ ನೋಡಿದ್ದಾರೆ ಅಂದ್ರೆ ಅಂಥದ್ರಿಗೆ ಸ್ಯಾಲರಿ ಸ್ವಲ್ಪ ಕಮ್ಮಿ ಇದ್ರೂ ಏನಾದ್ರು ನಾವು ಅದಕ್ಕೆ ಯಾವ ತರ ಫೈಲ್ ಮೂವ್ ಮಾಡಬೇಕು ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಆಲ್ಮೋಸ್ಟ್ ನಾನು ನೋಡಿದಂಗೆ ಒಂದು 18,000 20,000 ಈ ತರ ಜಾಸ್ತಿ 20,000 ಇದ್ರೂ ಮಾಡಿಕೊಡ್ತೀವಿ. ಆಗುತ್ತೆ, ಏನಾದರೂ ಮಾಡ್ಬೋದು. ಮೇನ್ ಅವರ ಸಿಬಿಲ್ ಸ್ಕೋರ್ ಒಂದು ಚೆನ್ನಾಗಿರ್ಬೇಕಲ್ವಾ? ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಮತ್ತೆ ಆಗ್ಲೇ ನಾನು ಹೇಳ್ದಾಗೆ ಅವ್ರಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆ ಥರ ಏನಾದ್ರು ಇದ್ರೂನು, ಇಫ್ ಅವ್ರು ಕಸ್ಟಮರ್ ಕಟ್ಟಕ್ಕೆ ರೆಡಿ ಇದ್ದು ಆ ಥರ ಪ್ರಾಬ್ಲಮ್ ಇದ್ರೂನು ನಾವು ಮಾಡಿ ಕೊಡ್ತೀವಿ ಅದನ್ನ, ಅಲ್ವಾ? ಎಲ್ಲಾನು ನೀವು ಸಪೋರ್ಟ್ ಮಾಡ್ತೀವಿ. ಓಕೆ ಓಕೆ ಸರ್. ನಮ್ಮಲ್ಲಿ ಇನ್ನೊಂದು ಏನಾಗತ್ತೆ ಅಂದ್ರೆ ನಾವು ಯಾವುದನ್ನೇ ಆಗ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು ಇನ್ನೊಂದೆಲ್ಲ ಮಾಡೋದಿಲ್ಲ. ನಮ್ಮಲ್ಲಿ ಏನಿರತ್ತೆ, ನಿಮ್ಮ ಹತ್ರ ಏನಿದೆ ಅದ್ರ ಮೇಲೆನೆ ಜೆನ್ಯೂನ್ ಆಗಿ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ನಾಳೆ ನಿಮಗೂ ಆ ತರ ಇರೋದ್ರಿಂದ ಇಶ್ಯೂ ಆಗಬಾರ್ದು, ಅದು ಕರೆಕ್ಟ್ ಆಗಿರ್ಬೇಕು. ಒನ್ಸ್ ನೀವು ಲೋನ್ ತಗೊಂಡ್ರೆ ಏನಾಗುತ್ತೆ, ನೆಕ್ಸ್ಟ್ ಟೈಮು ನಿಮ್ಗೆ ಈ ಟ್ರ್ಯಾಕ್ ರೆಕಾರ್ಡ್ ಮೇಲೆನೆ ಬೇರೆ ನಿಮ್ಗೆ ಬೆನಿಫಿಟ್ಸ್ ಇರೋ ಅಂಥದ್ದಿರತ್ತೆ. ಹಂಗಾಗಿ ಇದು ನಾವು ಮಾಡೋ ಪ್ರೋಸೆಸ್ಸು ಪ್ರಾಪರ್ ಆಗಿ ಮಾಡಿಕೊಡ್ತೀವಿ. ಓಕೆ ಓಕೆ ಓಕೆ. ಅಂಡ್ ಈ ಲೋನ್ ಪ್ರಾಸೆಸ್ ಮಾಡೋದಕ್ಕೆ ಒಂದು 3 ದಿನ ಬೇಕಾಗುತ್ತೆ ಸರ್. ನೀವು ಕರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡಿದ್ರೆ 3 ದಿನದಲ್ಲಿ ಯು ಕ್ಯಾನ್ ಬಿ ಎ ಓನರ್ ಆಫ್ ಯುವರ್ ವೆಹಿಕಲ್. ಓಕೆ ಓಕೆ ಓಕೆ. ಅಂಡ್ ಟ್ರಾನ್ಸ್ಫರ್ ಎವ್ರಿಥಿಂಗು ನಮ್ಮ ಕಡೆಯಿಂದಾನೇ ಆಗುತ್ತೆ. RTO ವರ್ಕ್ ನಾವೇ ನೋಡ್ಕೊಳ್ತೀವಿ. ಓಕೆ ಓಕೆ.